ಸಬ್ಸ್ಕ್ರೈಬರ್ ಮನೆಗೆ ಈಗ ಲಂಚ್ಗೆ ಹೋಗ್ತಾ ಇದೀವಿ. ನಾನು ಬರ್ತೀನಿ ಅಂತ ಸ್ಕೂಲಿಂದ ಕರ್ಕೊಂಡ್ಬಿಟ್ಟಿದಾರಂತೆ. ಕರೆಕ್ಟಾಗಿ ಬಿರಿಯಾನಿ ಕೊಟ್ಟು ಕ್ವಶನ್ ಕೇಳ್ತಾ ಇದ್ದೀರಾ ನೀವೀಗ. ನನ್ಗೆ ಪ್ರಾಂಕ್ ಮಾಡಕ್ ಟ್ರೈ ಮಾಡ್ತಾವನೆ, ಫೋನ್ ಕಳ್ದೋಯ್ತು ಅಂತ. ಶಿವಮೊಗ್ಗ ಬಂದು ಐಫೋನ್ ಕಳ್ಕೊಂಡ. ಜಮೀನ್ದಾರ್ ನಾವು ಇಸ್ಕೊಳ್ಳೋದ ಬೇಡ ಬೇಡ. ನನ್ನ ಫ್ರೆಂಡ್ ಒಬ್ಬ ಕರೋಡ್ಪತಿ ಇದ್ದಾನೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಫೀಲ್ ಆಗುತ್ತೆ. ಡ್ಯೂಪ್ಲೆಕ್ಸ್ ಹೌಸ್ ನೋಡಿವಿ ಶಾರ್ಟ್ ಟೈಮ್. Okay, let's go. What is the farm? Hi, so welcome back to my new vlog. Guys, ನೀವು ನೆನೆ ನೋಡಿ ನಾವು ಶಿವಮೊಗ್ಗಕ್ಕೆ ಬಂದಿದ್ವಿ. ಶಿವಮೊಗ್ಗದಿಂದ ನಾವು ಹೋಟೆಲ್ ಚೆಕ್ಔಟ್ ಮಾಡಿ ಜಾಗಕ್ಕೆ ಹೋಗಿದ್ವಿ. ಅದೊಂದು ವ್ಲಾಗ್ ಮಾಡಿದ್ದೀವಿ. ಅದು ಆದಷ್ಟು ಬೇಗ ಬರುತ್ತೆ, ಅದನ್ನು ನೋಡಿ. ಅದು ಬಿಟ್ಟರೆ ನಾನು ಶಿವಮೊಗ್ಗ ಅಲ್ಲಿ ಒಂದು ಸಬ್ಸ್ಕ್ರೈಬರ್ ಮನೆಗೆ ಈಗ ಲಂಚ್ಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಟೀಮು, ನಮ್ಮ ಅಪ್ಪ ಎಲ್ಲ. ಸೊ ನಾನು ಶಿವಮೊಗ್ಗಲ್ಲಿರೋದು ನೋಡಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಅದರಲ್ಲಿ ತುಂಬ ಜನ ಮನೆಗೆ ಬನ್ನಿ ಅಂತ ಮೆಸೇಜ್ ಹಾಕಿದ್ರು. ಅದರಲ್ಲಿ ಒಬ್ಬರು ರಿಪ್ಲೈ ಮಾಡಿ ಪಾಪ ಅವ್ರು ಸ್ಕೂಲ್ ರಜೆ ಹಾಕ್ಬಿಟ್ಟು ಅವ್ರ ಅಮ್ಮಗೆ ಹೇಳಿ ಅಡುಗೆ ಎಲ್ಲ ಮಾಡಿಸಿ ಕಾಯ್ತಾ ಇದ್ದಾರೆ. ಸೊ ಹೇಗಿರುತ್ತೆ, ಎಲ್ಲಿ ಹೋಗ್ತಾ ಇದೀವಿ, ನಾನು ಎಕ್ಸೈಟೆಡ್ ಆಗಿದ್ದೀನಿ. ಅವ್ರ ಪ್ರೊಫೈಲ್ ಪಿಕ್ಚರ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ನಾನು. ಯಾರು ಅಂತಾನು ಗೊತ್ತಿಲ್ಲ. ಅವ್ರಿಗೆ ಇನ್ನು ಟೆನ್ಷನ್ ಏನ್ ಗೊತ್ತಾ, ಬರ್ತೀವೋ ಇಲ್ವೋ ಅಂತ ಟೆನ್ಷನ್. ಸರ್ ಬರ್ತಾರಲ್ವಾ, ನನ್ನ ಶೂಟಲ್ಲಿ ಇದ್ದೆ 20 ಕಾಲ್ ಮಾಡಿದ್ದಾರೆ. ಬರ್ತೀರಾ ಇಲ್ವಾ, ಪಕ್ಕನ ಅಡುಗೆ ಮಾಡ್ತಾ ಇದ್ದಾರೆ, ಅಡುಗೆ ಬರ್ತೀನಿ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಬನ್ನಿ, ನಾನ್ ವೆಜ್ ಊಟ ಮಾಡಿದ್ದಾರೆ. ಹಾ ತಿನ್ಕೊಂಡು ಹೋಗೋಣ. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದೆ. ಸ್ವಲ್ಪ ಇಶ್ಯೂ ಆಯ್ತು ಲೊಕೇಶನ್ ಹುಡ್ಕೋದ್ರಲ್ಲಿ, ಬಟ್ ಎನಿವೇಸ್ ಸಿಕ್ತು, ಮಜಾ ಇರುತ್ತೆ. ಸಡನ್ ಪ್ಲಾನ್ ಸಬ್ಸ್ಕ್ರೈಬರ್ ಮನೆ. ನಮಸ್ತೆ. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ನಮಸ್ಕಾರ. ಹಾಯ್ ನಮಸ್ಕಾರ. ನಾನು ಬರ್ತೀನಿ ಅಂತ ಸ್ಕೂಲಿಂದ ಕರ್ಕೊಂಡ್ಬಿಟ್ಟಿದಾರಂತೆ. ಹಾಫ್ ಡೇನಾ? ಅಯ್ಯೋಯ್ಯೋ, ಚಿಕ್ಕ ಮರಿ. ಏನು ಹೆಸರು ಇದ್ರದ್ದು? ಸ್ವೀಟಿ. ಬೇಡ. ಬ್ಲಾಗ್ ನೋಡ್ತೀರಾ? ಚೆನ್ನಾಗಿ ಓದ್ತೀರಾ? ಹೆಂಗ್ ಗೊತ್ತಾಯ್ತು ಇವ್ರಿಗೆ? ಬೆಳಗ್ಗೆ ಹೋಗ್ಬೇಕಾದ್ರೆ ನಾನು ಮೆಸೇಜ್ ಹಾಕಿದ್ದೆ ಅನ್ಸುತ್ತೆ. ನನ್ಗೆ ಸ್ವಲ್ಪ ಬೇಗ ಎದ್ಬಿಡಿ, ಅವತ್ತು 6:30-5 ಗಂಟೆಗೆ ರಜಾ ಹಾಕ್ಬಿಟ್ಟು ಬಂದ್ರೆ ಹೆಂಗೆ? ನಾವು ಮಾತಾಡ್ಕೊಂಡು ಕಾಲಿಕ್ಕೆ ಬಂದ್ಬಿಡ್ತೀವಿ. ನನಗೆ ರಿಯಲೈಸೇ ಆಗಿಲ್ಲ ಸ್ಯಾಮ್ಸಂಗ್ ಮರ್ತೋಗ್ತಾನೆ ಈ ಥರ ಅಂತ ಇವತ್ತು ಅನ್ನಿಸ್ತಾ ಇದೆ. ಸೊ ಈಗ ಗಿಫ್ಟಿಗೆ ಏನು ಮಾಡೋದು ಅಂತ ಹೋಗ್ತಾ ಇದ್ದೀವಿ. ಅದು ಇನ್ನೊಂದು ಶೂಟಿಂದ ಬಂದಲ್ಲ, ಟೆನ್ಷನ್ ಹಂಗೆ ಬಂದ್ಬಿಟ್ಟು. ನಾನು ಇಲ್ಲಿ ಬಂದಿದ್ದೀನಿ ಅಂತ ಸ್ಟೋರಿ ಹಾಕಿದ್ನಲ್ಲ, ಬ್ರೋ ಪ್ಲೀಸ್ ಕಮ್ ಹೋಮ್ ಅಂತ ಕಳ್ಸಿದ್ರು. ತುಂಬಾ ಜನ ಕಳ್ಸಿದ್ರು. ಫಸ್ಟ್ ಇವರೇ ಕಳ್ಸಿದ್ದು. ಸೊ ಫಸ್ಟ್ ಯಾರು ಕಳ್ಸಿದ್ರೆ ಹಂಗೆ ಹುಡ್ಕೊಂಡು ಹೋದಾಗ ಇವ್ರ ಮೆಸೇಜ್ ಸಿಕ್ತು. ಏನ್ ಮಾತಾಡಲ್ವ ನೀವು ಜಾಸ್ತಿ? ನೋಡ್ತೀರಾ ನೀವು ವ್ಲಾಗ್ಸ್? ಡೈಲಿ ನೋಡ್ತೀರಾ? ಅಯ್ಯಯ್ಯೋ, ಡೈಲಿ ನೋಡ್ತಾರೆ ಅನ್ಸುತ್ತೆ. ಸರ್ಚಲ್ಲಿ ಫಸ್ಟ್ ಇದೆ ಅವ್ರ ಮನೆ ಟಿವಿಲಿ. ಮಾತ್ರ ಅದು ನೋಡಕ್ಕೆ ಒಂಥರ ನಕ್ಕಿ ನೆಕ್ಸ್ಟ್ ಏನಿರುತ್ತೋ ಅಂತ ತಾಯಿ ಬಾರಿ ಚೆನ್ನಾಗಿ. ಹೌದು. ಅಯ್ಯಯ್ಯೋ, ಮನ್ಸು ನೋಡ್ದಿದ್ಯಲ್ಲ ನಿಮ್ದು. ಕರ್ಸಿ ಬಿರಿಯಾನಿ ಕೊಡ್ತಾ ಇದ್ದೀರಾ. ತುಂಬಾ ಜಾಸ್ತಿ ಹಾಕ್ಬಿಟ್ಟಿದ್ದೀರಾ ಅನ್ಸುತ್ತೆ ನನಗೆ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯ್ತು, ಅದಕ್ಕೆ ಕಮ್ಮಿ ಮಾಡಿಸ್ತಾ ಇದೀವಿ. ಬಲ್ಕಿಂಗ್ ಅಲ್ಲಿ ಬೇಕಿದ್ದಾಗ ಹಾಕ್ಸ್ಬಿಡ್ತೀವಿ. ಯಾವುದು ರಿವೀಲ್? ಕರೆಕ್ಟಾಗಿ ಬಿರಿಯಾನಿ ಕೊಟ್ಟು ಕ್ವಶನ್ ಕೇಳ್ತಾ ಇದ್ದೀರಾ ನೀವೀಗ. ಗುರುಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ, ಹೋಗಕ್ ಮುಂಚೆ ಒಂದು ಕ್ವಶನ್ ಕೇಳಬೇಕು ಅಂತ. ಈ ಫೇಸ್ ರಿವೀಲ್ ಅಂತದೆಲ್ಲ ಬಿಟ್ಟು ಆಯ್ತಾ, ಯಾವ್ದಾದ್ರು ಡೀಸೆಂಟ್ ಕ್ವಶನ್ನು. ಹೆಸರು ಹೇಳಿ ಅಂತ. ಸಕ್ಕ ಟೇಸ್ಟಿ ಆಗಿದೆ ಮಟನ್ ಬಿರಿಯಾನಿ. ನೋಡಿ, ನಮ್ಮ ಬ್ಲಾಗ್ ನಾವು ನೋಡ್ತಾ ಇದ್ದೀವಿ. ನಮ್ಮಪ್ಪ ಅವರ ದಿನಗಳನ್ನ ಜ್ಞಾಪಿಸ್ಕೊತವ್ರು ಈಗ. ತುಂಬ ಚೆನ್ನಾಗಿ ಮಾಡಿದ್ರಿ, ಥ್ಯಾಂಕ್ ಯು. ತುಂಬ ಎಫರ್ಟ್ಸ್ ಹಾಕಿರ್ತೀರಾ ನಿಂತ್ಕೊಂಡು. ತುಂಬ ಟೇಸ್ಟಿ ಆಗಿತ್ತು. ಒಂದು ಹೋಟ್ಲ್ ಪ್ಲಾನ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ಶಿವಮೊಗ್ಗಲ್ಲಿ ಒಂದು ಹೋಟ್ಲ್ ಇರಬೇಕು. ಇಲ್ಲೇ ಬರ್ಬೇಕಾ? ಸರಿ ಬಿಡಿ. ಕ್ಲಿಕ್ ಮಾಡಲಾ? ಏನಿದು? ಅಯ್ಯೋ ಸರ್, ದಯವಿಟ್ಟು ಬೇಡ. ನಾವು ಅಪ್ಪ ಬೇಕ್ರೆ ಮಾಡ್ಬಿಡಿ, ದಯವಿಟ್ಟು ಮಾಡಿ. ಅಲ್ಲ, ನನ್ ಕೈ ಕೊಟ್ಬಿಡಿ. ಅಯ್ಯೋ, ಕೂತ್ಕೊಂಡು ಸನ್ಮಾನ ನಾನು ಏನು ಮಾಡಿಲ್ಲ ಇನ್ನು. ನನ್ ಕೈ ಕೊಟ್ಬಿಡಿ, ಕೈ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಹಂಗೆ
ಒಳ್ಳೇದಾಗಲಿ ಸರ್, ಒಳ್ಳೇದು ಮಾಡ್ತಾ ಇದ್ದೀರಾ ಸೊಸೈಟಿಗೆ. ಗಿಫ್ಟ್ ಎಲ್ಲ ಇದೆಯಾ? ಸರ್ ಹರ್ಷಿತಾ ದೀಕ್ಷಿತಾ ಹಂಸ ಅಂತೇಳಿ ನಮ್ಮ ಅಣ್ಣನ ಮಕ್ಕಳು. ಹರ್ಷಿತಾ ದೀಕ್ಷಿತ ಹಂಸ. ಫುಲ್ ರೈಮಿಂಗ್ ಅಲ್ಲಿ ಇದೆ ಸರ್. ನಮ್ಮ ಅಣ್ಣನ ಮಕ್ಕಳು ಸರ್, ಸಿಂಗಿ ಮಕ್ಕಳು. ಥ್ಯಾಂಕ್ ಯು. ಏನಿದು? ಬರ್ರಿ ಎಲ್ಲ ಬರ್ರಿ ಥ್ಯಾಂಕ್ ಯು. ನಮ್ಮ ಮಾಸ್ಕ್ ಮ್ಯಾನ್ ಅವರು ಗಿಫ್ಟ್ ತಂದಿದ್ದಾರೆ, ಚಾಕ್ಲೇಟ್ ಅವ್ರಿಗೆ. ಅವರೇ ನಮಗೆ ಬಿರಿಯಾನಿ ಕೊಟ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಹೌದಾ? ಈಗ ನಾವು ಅವ್ರಿಗೆ ಕೊಡ್ಬೇಕು. ಮದುವೆ ಶೇರ್ ಮಾಡ್ಬೇಕಾಯ್ತಾ? ಅಣ್ಣ ತಮ್ಮತನೇ ನೀವು ಮನೆಗೆ ಕರೆಸಿ ಬಿರಿಯಾನಿ ಕೊಟ್ಟು ಗಿಫ್ಟ್ ಕೊಟ್ಟಿದ್ದಾರೆ ನಮಗೆ. ಥ್ಯಾಂಕ್ ಯು ಅವರೇ, ಥ್ಯಾಂಕ್ ಯು ಫಾರ್ ರಿಪ್ಲೈಯಿಂಗ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ತುಂಬ ವೆಲ್ಕಮಿಂಗ್ ಆಗಿದ್ರಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ. ನಮ್ಮನೆ ಅನ್ನೋ ಥರ ಫೀಲಿಂಗ್ ಆಯ್ತು. ತುಂಬ ಮುಂಚೆನೆ ಗೊತ್ತಿರೋ ಥರ ಟ್ರೀಟ್ ಮಾಡಿದ್ರು. ಹೊಸ ಮನೆ, ತುಂಬಾ ನರ್ವಸ್ ಆಗಿರ್ಬೇಕು ಅಂತ ಅನ್ಸಿಲ್ಲ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂಡ್ ತುಂಬಾ ಟೇಸ್ಟಿ ಆಗಿತ್ತಮ್ಮ ಊಟ. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಹರ್ಷಿತಾ ದೀಕ್ಷಿತಾ ಹಂಸ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಇಲ್ಲಿ ನೋಡಿ ಮನೆಗೆ ಹಾಕ್ಸಿದ್ದಾರೆ ತಂದೆ ತಾಯಿ ಆಶೀರ್ವಾದ ಅಂತ. ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಫ್ಯಾಮಿಲಿ ಕನೆಕ್ಟೆಡ್ ಅನ್ನೋ ತರ ಫೀಲ್ ಆಗ್ತಿದೆ. ಇದು ಟ್ಯಾಟೂ ಯಾರು? ಸರ್ ನಮ್ಮ ಬ್ರದರ್. ಹೌದಾ? ನೈಸ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಬಾಯ್. ಮಗ ನಮ್ಮ ತಾಣನ ಐತಿಲ್ಲಪ್ಪ ಅಪ್ಪ. ಅಣ್ಣ ನಂದು ಗೈಸ್, ನಮ್ಮ ಫೋನ್ ಕಳ್ದಾಕೊಂಡವನ ಶಿವಮೊಗ್ಗಕ್ಕೆ ಬಂದು ಮಾಸ್ಕ್ ಮ್ಯಾನು. ಯಾಕೋ ನಾನು ಫೋನ್ ಕೊಡ್ಸೋರೆಲ್ಲ ಕಳ್ಳಾಗ್ತಾರಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಅದನ್ನೇ ನೋಡಿದ್ದ ಅನ್ಸುತ್ತೆ ನೀವು ವಿಡಿಯೋ ನೋಡ್ಬಿಟ್ಟು. ನಾನು ಇವಾಗ ನಾವು ಕಳ್ದೋ ಇದು ಯೋರ್ ಸ್ಕ್ರಿಪ್ಟ್ ಅನ್ಕಂದ್ರೆ ಜನ ನಮ್ ಕಷ್ಟ ನಮಗೆ. ಈಗ ಕಾಫಿಗೆ ನಿಲ್ಸಿದ್ವಿ ನಾವು, ಒಂದು ಕಾಫಿ ಕುಡಿಯೋಣ ಅಂತ. ಇಲ್ಲ ಬ್ರೋ, ಅದು ಹಾರ್ಮೋನ್ಸ್ ಬೇರೆ ಹಾಕದ. ಅಲ್ಲೇನಾದ್ರು ಬಿಟ್ಟ ಸಬ್ಸ್ಕ್ರೈಬರ್ ಮೇಲೆ ಬಿಟ್ಟ ತಗೊಂಬಂದು ನೆನಪಿದ್ಯಾ? ಪಕ್ಕನ ನಾನು ಬುಕ್ ಜೊತೆಗೆ ಇಟ್ಟಿದ್ದು ನೆನಪಿದೆ ನನಗೆ. ಬುಕ್ ಜೊತೆ ಮರಿ ಹಾಕಕ್ ಇಟ್ಟಿದ್ದ ಮಗ. ಬುಕ್ ಜೊತೆ ಮರಿ ಹಾಕಕ್ ಇಟ್ಟಿದ್ದ. ಕರೆಕ್ಟ್ ಆಗಿ ನಾನು ಕರೆಕ್ಟ್ ಆಗಿ ಹೇಳಿ ನಾನೇನ್ ಮಾಡ್ಲಿ ಮಗ. ಬಾ ಮಗ, ಇಲ್ಲಿ ನೋಡ್ಬಿಡ್ತೀನಿ, ಏನೇನ್ ಚೆಕ್ ಮಾಡ್ತೇನೆ ನೋಡ್ಬಾರ್ದು. ಅಲ್ಲೇ ಫೋನ್ ಬಿಟ್ಟಿದ್ದೆ ಅಂತ ಇಲ್ಲೇ ಇಟ್ಟೋಗಿದ್ದೆ ನಾನು. ಇಲ್ಲಿ ಅಂದೆ, ಈಗ ಅಲ್ಲಿ ಅಂತೆ. ಈಗ ಇಲ್ಲ ಇತ್ತು ಇಲ್ಲ ಅಂತಾರೆ ಇವಾಗ. ಅಲ್ಲಿ ಅವ್ರ ಹತ್ರ ಇದೆ. ಸರಿ ನಡೀರಿ. ಯಾರ ಹತ್ರ ಇದೆ? ನಿಮ್ಮ ಹತ್ರ ನನ್ನ ತಾಯಿ ಹಣೆಗೂ ನನ್ನ ಹತ್ರ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ನಾನ್ ನೋಡು ಇಲ್ಲ. ನಮ್ಮ ತಾಣೆ ನನಗ್ ಗೊತ್ತಿಲ್ಲ. ಅಷ್ಟೇ. ನನಗೆ ಗೊತ್ತೇ ಇಲ್ಲ. ಅವ್ನು 15 ಕೊಡಿಸಿ 16 Pro. 16 Pro ಕಳ್ದಾಕ್ಬಿಟ್ಟಲ್ಲ ಮಗ. ಕರೆಕ್ಟ್ ಆಗಿದ್ರು ಮಗ. ಮಗ ನಾನು ಇಟ್ಕೊಂಡ್ ಬಂದೆ. ಅವಾಗ ನನ್ನ ಕೈಯಲ್ಲಿ 2 ಫೋನ್ ಇತ್ತು ನನ್ನ ಕೈಯಲ್ಲಿ. ನಿಮ್ ಜೊತೆನೆ ತಾನೇ ಅವ್ರು ಬಂದ್ರು. ಮಗ ನಾನು ನಿನ್ ಜೊತೆ ಕಾಫಿ ಕುಡ್ಕೊಂಡು ನಿಂತ್ಕೊಂಡಪ್ಪ. ಪೀಸ್ ಆಗಿರೋದ್ರಿಂದ ಐ ಥಿಂಕ್ ಮಗ ನಾನು ಇರೋದೇ ಹಿಂಗೆ ಪೀಸ್. ನಾನು ಹಂಗೆಲ್ಲ ಆಡೋದಿಲ್ಲ. ಫೋನ್ ಎಲ್ಲ ಗೊತ್ತು ನೋಡ್ತಾರೆ. ಅವ್ರ ಜಗಳ ನೋಡ್ದಾಡ್ತಾರೆ. ಸೈಲೆಂಟ್ ಆಗಿರ್ತಾರೆ. ಪೀಸ್ಫುಲ್ ಅಂಕಲ್. ಅವ್ನು ನೋಡಿದೇನೆ ಅಂಕಲ್, ನಾನು ಬಾಳ ವರದಿಂದ ಗೊತ್ತ ಅಂಕಲ್ ಅವನೇನು ಅಂತ. ನನ್ನ ಹತ್ರ ದೇವರಣೆಗಿಲ್ಲ, ನಮ್ಮ ತಾಯಣೆಗಿಲ್ಲ ಮಗ. ನಮ್ಮ ತಾಯಣ ನನ್ನ ಫೋನ್ ನೋಡೇ ಇಲ್ಲ ಮಗ. ನಾನು ಮುಟ್ಟೂ ಇಲ್ಲ. ಸೈಡ್ ಬಿಡು, ನಂಬರ್ ಹೇಳಿ ಬರ್ಬೇಕಾದ್ರೆ ಮಾಡ್ತೀನಿ. ಅದ್ರಲ್ಲಿ ಸಿಮ್ ಇದ್ರೆ ನಾನು ಫೋನ್ ಮಾಡ್ತಿರ್ಲಿಲ್ವಾ? ಇಲ್ವಾ? ಅದು ಸಿಮ್ ಹಾಕಿಲ್ಲ ನಾನು. Next ಇದು ಮಾಡಿದೀರಾ ಏನ್ ಬ್ರೋ? ಹಾಟ್ಸ್ಟಾರ್ ಇದು ಕನೆಕ್ಟ್ WhatsApp ಕನೆಕ್ಟ್ ಮಾಡಿಲ್ಲ. ಫೈಂಡ್ ಮೈ ಫೋನ್ ಅಲ್ಲಿ ನೀನು ಇಲ್ಲ ಗೈಸ್, ಫೋನ್ ಕಳ್ಕೊಂಡ. ಶಿವಮೊಗ್ಗಕ್ಕೆ ಬಂದು ಐಫೋನ್ ಕಳ್ಕೊಂಡ. ಬ್ರೋ ಅಟ್ಲೀಸ್ಟ್ ಹೇಳಿ ರಿಟರ್ನ್ ಹೋಗ್ಬಿಡ, ಚೆಕ್ ಮಾಡಿ ಅಟ್ಲೀಸ್ಟ್. ನೋಡಿ ಹಿಂಗೆ ಇಟ್ಟಿದ್ದೆ ನಾನು. ಮಗ ಈಗ ಇಲ್ಲಿ ಅಂದೆ. ಇವಾಗ ನನ್ನ ಬಿಟ್ರೆ ಇಲ್ಲಿ ಹುಡುಕ್ತಾ ಇದಾರೆ. ಬಿಟ್ರೆ ನಾನು ಜೇಬ್ ಇಟ್ಟಿದ್ದೆ ಅನ್ಬಿಡು. ಇರ್ಬೇಕ ನಿನ್ ಜೋಬ್. ಮುಟ್ಟಪ್ಪ. ಗೈಸ್, ಶಶಾಂಕ್ ಇಷ್ಟು ಜೋಕ್ ಮಾಡ್ತಾವನೆ ಅಂತ ನನ್ಗೆ ಪ್ರಾಂಕ್ ಮಾಡಕ್ ಟ್ರೈ ಮಾಡ್ತಾವನೆ. ಫೋನ್ ಕಳ್ದೋಯ್ತು ಅಂತ ನಾನು ಮಾಡಿದ್ರು. ಚಿಲ್ ಆಗಿದ್ದೀನಿ ಗೈಸ್. ಪ್ರ್ಯಾಂಕ್ ಮಾಡ್ತಾವನೆ ಅವನು, ಸುಳ್ಳು ಹೇಳ್ತಾವನೆ. ಇದನ್ನ ತೋಳಪ್ಪ, ಚೆಕ್ ಮಾಡಪ್ಪ. ಏನೇನ್ ಮಾಡ್ತೀಯ ಮಾಡ್ ಮಗ, ಏನೇನ್ ಚೆಕ್ ಮಾಡ್ತೀಯ ಮಾಡು. ಇಲ್ಲ ಇದ್ರೆ ಪಾಪ ಅವ್ನಿಗೆ ನಾವು ಯಾವತ್ತೂ ಮಗ ನಾನು ಹೇಳಲ್ಲ ಏನ್ ಕತೆ ಅಂತ. ನಮ್ಮಪ್ಪ ಫೋನ್ ನ ಎತ್ತಿದ್ದಾರೆ, ಮನೀಶ್ ಕೈ ಕೊಟ್ಟಿದ್ದಾರೆ. ನಾನು ಕಾಫಿ ಕುಡಿಬೇಕಾದ್ರೆ ಹಿಂಗ್ ತಿರುಗ್ದಾಗ ನಮ್ಮಪ್ಪ ಇಳ್ದಾಗ ಮನೀಶ್ ಇಳ್ದಾಗ ನಮ್ಮಪ್ಪ ಮನೀಶ್ ಕೈಗೆ ಒಂದು ಫೋನ್ ಕೊಟ್ಟಿದ್ದು ನನಗೆ ನೆನಪು. ನಾನು ಅಬ್ಸರ್ವ್ ಮಾಡಿದೆ. ಅದೇ ಫೋನಾ? ಹೆಂಗೆ ನಾವು ಆ ಕಡೆ ಈ ಕಡೆ ನೋಡ್ತೀವಿ ಗಾಯ್ಸ್, ಆದ್ರೂ ಹೋಗ್ಬೇಕಾಗ್ತೀವಿ ಅಷ್ಟೇ. ಆದ್ರೂ ಒಂದ್ಸಲಿ ನಡುಕ್ತು. ಮಗ ಭಯ ಆಗಿಲ್ವಾ? ನಾನು ಏನು ಗೊತ್ತಾ,
ಇದರಿಂದ ಇಲ್ಲಿ ಬಿದ್ದಿರತ್ತಷ್ಟೇ. ಇಲ್ಲಿ ಭಯ ಆಗಿರುತ್ತೆ ನಿಂಗೆ, ಭಯ. ಲೇ, ನಿನ್ ಕೂಲ್ ಅಂಡ್ ನಿನ್ ಕಣ್ಣಲ್ಲಿ ಭಯ ನೋಡ್ಬೇಕು ನಾನು. ಭಯ ನೋಡ್ದೆ ಗೈಸ್, ಅವ್ನ್ ಕಿಟಕಿ ಕಡೆ ಕೂತಿದ್ರೆ ಜಂಪ್ ಹೊಡ್ಬಿಟ್ರು ಮಧ್ಯದಾಗ ಕೂತಿದ್ದಕ್ಕೆ ಏನು ಮಾಡಿಲ್ಲ. ಬೇಡ ಅಂತ ಸುಮ್ಮನೆ ಅದೇ ಭಯಂಕರ ಆಗಿಸಿದೆ. ನಾನು ಹೇಳ್ದವನ್ಗೆ ಅವ್ನು ವಾಪಸ್ ಊರಿಗೆ ಬರೋರಿಗೆ ಕೊಡೋದಲ್ಲ, ಮನೆಗೆ ಬಂದು ಕೊಡ್ಬೇಕಂತ ಎಲ್ಲಿ ನಾನೇ ತಗೊಂಡಿದ್ದಲ್ಲ, ನಾನೇ ಹುಡುಕಿದ್ದು. ಅವ್ನು ಹೇಳಿದ್ ಬೇರೆ. ಒಳ್ಳೆ ಕಡೆ ಬಚ್ಚಿಟ್ಟಿದ್ದೀರಾ ಮಾತ್ರ. ಅವನು ಫಸ್ಟ್ ಕೈ ಹಾಕಿದ ತಕ್ಷಣ ಸಿಕ್ಬಿಡ್ತದ್ದು. ಅವ್ರ ಬ್ಯಾಗ್ ಅಲ್ಲೇ ಹಾಕಿದ್ದು. ನಾನು ಯೋಚನೆ ಮಾಡಿದೆ ಆಮೇಲೆ ಕುತ್ಕೊಂಡು, ಓಕೆ ನೀವು ಡಿಕ್ಕಿ ತೆಗೆದ್ರಲ್ಲ, ಮೋಸ್ಟ್ಲಿ ಇವ್ರು ನನ್ನ ಬ್ಯಾಗ್ ಅಲ್ಲೇ ಇಟ್ಟಿರ್ತಾರೆ ಅಂತ ನಾನು ಹೋಗಿ ತೆಗೆದೆ. ನಿಮ್ ತರ ಯೋಚನೆ ಮಾಡಿದೆ, ನಿಮ್ ಇಬ್ರು ತರ ಗೊತ್ತಾಯ್ತು. ಅವ್ರಿಬ್ರು ತರ ಯೋಚನೆ ಮಾಡಿದ್ನು. ಬನ್ನಿ ಗೈಸ್, ಈಗ ಶಶಾಂಕ್ ಅವ್ರ ಊರಿಗೆ ಹೋಗಿ ಹೋಗೋದು ವಾಪಸ್. ಲೆಟ್ಸ್ ಗೋ. ಇಡೀ ಸಿಸ್ಟಮ್ ಆಫ್ ಆಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ. ಇದಕ್ಕೆ ಹಾಡು ಕೇಳಂಗೆ ಇಲ್ಲ ಈ ಎಕ್ಸಿಬಿಲ್ ಹೋದ್ರೆ ನಾವು. ಹಾಡೇ ಪ್ಲೇ ಆಗಲ್ಲ ಏನು ನೋಡಿ. ನೋಡಿ ರೋಡ್ ಮಧ್ಯದಲ್ಲಿ JCB ಕೆಳಗಿಂದ ನಮ್ಮ ಕಾರ್ ಹೋಗ್ಬೇಕು ಇವಾಗ. ಹೋಗುತ್ತೆ. ಲೆಫ್ಟ್ ಅಲ್ಲಿ ಬಾ, ಇನ್ನು ಬಾ, ಲೆಫ್ಟ್ ಅಲ್ಲಿ ಬಾ. ಕ್ರೇಜಿ. ಕಟ್ಬಿಟ್ಟು ಇವಾಗ ಹಾಲು ಕರೀತಾರೆ. ಹೌದಾ? ಈಗೆಲ್ಲ ಚೆನ್ನಾಗಿ ತಿನ್ಬಿಟ್ಟಿರುತ್ತೆ ಅಂತನಾ? ಸಂಜೆ ಹೊತ್ತು ಹಾಲು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು. ಗೈಸ್, ಶಶಾಂಕ್ ಅವರ ತಾತ ಕಟ್ಟಿದೂರು ನಂಜಪ್ಪಳ್ಳಿ ಬಂದಿದ್ದೀವಿ. ಬನ್ನಿ ಹೆಂಗಿದೆ ನೋಡೋಣ. ನೋಡಿ ಗೈಸ್, ಅವ್ರ ತಾತ ಮನೆ ಇದು. ಒಂದು ಟೈಮಲ್ಲಿ ಫುಲ್ ರಿಚ್ ಇರೋರ ಮನೆ ಹಿಂಗಿರ್ತಿತ್ತು ಅಂತ ಅಲ್ಲ ಶಶಾಂಕ್? ರಿಚ್ ಇರೋರ ಮನೆ ಒಂದು ಕಾಲದಲ್ಲಿ ಹಿಂಗಿರ್ತಿತ್ತಲ್ಲ? ಹಾ, ನಾಕಣ್ಣಿ ಗಿಣ್ಣಿ ಕಣೋದಿಲ್ಲ. ಗೊತ್ತಿಲ್ಲ ಮಗ ಅಂತೆ. ಈ ದುಡ್ಡಿರೋರು ದುಡ್ಡಿಲ್ದ ತರ ತೋರ್ಸ್ಕೊತಾರಲ್ಲ. ಇಲ್ಲೊಂದು ಮನೆ ಇತ್ತು ನಮ್ದು. ಹಾ, ಏನಾಯ್ತು? ಅದು ಮಣ್ಣಿನ ರಾಗಿ ಇದೆಯಾ ಇಲ್ಲಿ? ಇಲ್ಲ. ಏನೋ ಇದೆ ಕಣೋ ಇಲ್ಲಿ ಕೆಳಗೇನೋ ಇದೆ, ರಾಗಿ ಇದೆ ನೋಡಿ ಗೈಸ್. 5 ಲಕ್ಷದ ಮಾಲ್ನ ಇಲ್ಲಿ ಆರಿಸಿದ್ದಾರೆ. ಇಲ್ಲ ಮಗ, ಏನೋ 40-50 ಸಾವಿರ ಸಿಗ್ಬೋದು. 5 ಲಕ್ಷದ ಮಾಲ್ನ ಆರಿಸಿರೋದು ನೋಡಿ ಇಲ್ಲಿ ರಾಗಿ. ನೀನ್ ಹೇಳ್ತೀಯ? 5 ಲಕ್ಷದ ರಾಗಿನ ಕೆಳಗೆ ಆರಿಸೋರು ನೋಡಿ. ಇದು ಮನೆ. ಅದು ಇದಕ್ಕೆ ಏನು ಕಾಯಿ ತುಂಬೋದಕ್ಕೆ. ಅಂಕಲ್, ಇದು ಸಣ್ಣ ಮನೆನಾ? ಅಯ್ಯೋ ಇದೇನು? ಅದು ಕಾಯಿ ತುಂಬೋದಕ್ಕೆ. ಕಾಯಿ ತುಂಬಿಸಿದೀರ ಫುಲ್ಲು? ಅದೊಂದು 50 ಲಕ್ಷ ಒಳಗಿದೆ ಕಾಯಿಗಳು. ಇದು ಏನೋ ಮಾಡೋಣ ಅಂತ ಹೋಗಿ ಫ್ಲಾಪ್ ಆಗಿದೆ ಐಡಿಯಾ. ಅದು ಕ್ರೇಜಿ. ಇದೆಲ್ಲ ಕ್ಲೋಸ್ ಇತ್ತು, ಈಗ ಗಾಡಿಗಳು ನಿಲ್ಸಕ್ಕೆ ಓಪನ್ ಮಾಡಿದ್ವಿ. ಗೈಸ್, ಇಲ್ಲಿಂದ ಸ್ಟಾರ್ಟ್ ಅಂತೆ. ಇಲ್ಲಿಂದ ಅಲ್ಲೆಲ್ಲೋ ಊರ್ ಕಾಣ್ತಾ ಇದೆ ನೋಡಿ. ಅಲ್ಲಿ ಊರಲ್ಲ, ಫುಲ್ ಜಮೀನೆ. ಊರ್ ಬೆಳೆದಿರೋದು ಹಿಂದೆ. ಅದೇ ಫುಲ್ ಅಲ್ಲೆಲ್ಲೋ ಅಲ್ಲಿವರೆಗೂ ಇವ್ರದೆ. ಅಲ್ಲಿವರೆಗೂ ಇಲ್ಲ. ಪಾಪ ಮಗ, ಸಾರಿ ಮಗ, ನಿನ್ನ ರೇಗ್ಸಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ. ಅಲ್ಲ, ನೀನ್ ಇಷ್ಟು ರಿಚ್ ಅಂತ ಗೊತ್ತಿರ್ಲಿಲ್ಲ ಮಗ. ಬಟ್ಟೆ ಕೊಡ್ಸಿದ ಬೇಡಪ್ಪ, ನಾವೇ ಕಷ್ಟ ಕೊಡೋಣ ಪಾಪ. ಜಮೀನ್ದಾರಿಗೆ ನಾವು ಇಸ್ಕೊಳ್ಳೋದ ಬೇಡ. ಅಲ್ಲ ಮಗ, ನೀನ್ ಇಷ್ಟು ರಿಚ್ ಅಂತ ಗೊತ್ತಿರ್ಲಿಲ್ಲ. ಏನಾದ್ರು ರೇಗ್ಸಿದ್ವಿ ನಾವು ಮನೆಯವರು, ನಾವು ಮನ್ಸಿಗೆ ಹಾಕೊಂಡಿದ್ರೆ ಕ್ಷಮಿಸ್ಬಿಡು ಮಗ. ಇದನ್ನೆಲ್ಲ ನೀನ್ ಮಾರ್ದಾಗ ನಮ್ನ ಜ್ಞಾಪಿಸ್ಕೊ ಮಗ. ಹೋಗ್ಲಿ. ಅಲ್ಲ, ಇದೆಲ್ಲ ರೇಟ್ ಜಾಸ್ತಿ ಆದಾಗ ನಮ್ನ ಜ್ಞಾಪಿಸ್ಕೊ ಮಗ. ಇಲ್ಲೆಲ್ಲಾದ್ರೂ ಮನೆ ಕಟ್ಕೊಂಡ್ಬಿಡ್ತೀವಿ, ಆ ಕಡೆ ಈ ಕಡೆ ಎಲ್ಲಾದ್ರೂ ಒಂದು ಫಾರ್ಮ್ ಹೌಸ್ ತರ. ಆಯ್ತಾ? ಇದೇನು? ಈ ಶುಂಠಿ. ಇದು ನೋಡಿ ಗಾಯ್, ಶುಂಠಿ ಹಾಕೋರೆ ಫಸ್ಟ್. ಇದು ಒಂದು 3 ಎಕರೆ ಇದೆ. 3 ಎಕರೆ ಅಲ್ಲಿವರೆಗೂ ಅಂಕಲ್. ಅಲ್ಲಿ ಮನೆ ಕಾಣ್ತಿದೆಯಲ್ಲ, ಅಲ್ಲಿವರೆಗೂ. ಪಾಪ ಮಗ, ಎಲ್ಲಿವರೆಗಿದೆ ಇದು ನಿಮ್ದು? ಅಲ್ಲಿ ಎಂಡ್ವರೆಗೂ ಮಗ. ಒಂಥರ ಫುಲ್ ಕ್ರೇಜಿ ಫೀಲ್ ಆಗ್ಬೋದಲ್ಲ ನಿನಗೆ? ಅಲ್ಲಿ ಎಂಡ್ವರೆಗೂ ನಮ್ದೇ ಲ್ಯಾಂಡ್ ಅಂತ ಹೇಳ್ತಾ ಇದೀಯಾ ನೋಡಿ. ಏನು ಮಾಡಿಲ್ಲ ಮಗ, ನಮ್ಮ ತಾತ ಮಾಡಿರೋದು ಮಗ. ಅದೇ ನಿಮ್ ತಾತ ಗ್ರೇಟ್ ಮಗ. ಈಗ ನೀನ್ ಗ್ರೇಟ್ ಮಗ. ನೆಕ್ಸ್ಟ್ ನಿಮ್ಗೆ ಅಲ್ವಾ ಬರೋದಿದು? ನೋಡಿ ಗೈಸ್, ಅಡಿಕೆ ಇನ್ನೂ ಬೆಳೆಯೋಕೆ ತುಂಬ ಟೈಮ್ ಬೇಕು. ಬಟ್ ಇನ್ನು 3 ವರ್ಷದಲ್ಲಿ 4 ವರ್ಷದಲ್ಲಿ ಕರೋಡ್ಪತಿ ಇವನು. ಹಾಂ, ನನ್ನ ಫ್ರೆಂಡ್ ಒಬ್ಬ ಕರೋಡ್ಪತಿ ಇದ್ದಾನೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಫೀಲ್ ಆಗುತ್ತೆ, ಹೆಮ್ಮೆ. ಹಾಂ, 4 ವರ್ಷದಲ್ಲಿ ಒಬ್ಬ ಕರೋಡ್ಪತಿ ಆಗ್ತೀಯ ಮಗ ನೀನು. ಮಗ, ಅಡಿಕೆ ಹಾಕಿಲ್ವಾ ನೀನು? ಅಡಿಕೆ ಇಲ್ಲಿ ಅಡಿಕೆ ದಿನ ರೇಟ್ 4 ವರ್ಷಕ್ಕೆ ಇನ್ನು ಏನಂತ ಹೇಳಕ್ಕಾಗತ್ತೆ. ಹಂಗೆ ಗೈಸ್ ನೋಡಿ, ಇವರೇ ನಂಜಪ್ಪನವರು ನಂಜಪ್ಪಳ್ಳಿ ಇವ್ರದೇ. ಅವ್ರ ಮೊಮ್ಮಗನ ಇದು ನೀವು ಶಶಾಂಕ್ ಅಲ್ಲ ಇದು? ಆ ಟೈಮಲ್ಲಿ ಎಡಿಟಿಂಗ್ ಮಾಡ್ಬಿಟ್ಟಿದ್ದೀರಾ ನೋಡಿ. ನಂದು ಹಳೆ ಫೋಟೋ ಅದು. ಆಯ್ತು, ಗೊತ್ತಾಗ್ತೈತ್ ಮಗ ಹಳೇದು. ನನ್ನ ತಂಗಿಗಿನ ದೊಡ್ಡ ನಾನು. ಆಯ್ತಾಯ್ತಾ. ಶಶಾಂಕ್ ಅವರ ಹೋಮ್ ಟೂರ್ ಕೊಡ್ತೀನಿ ನಿಮ್ಗೆ ಪಟ್ಟ ಅಂತ 2 ನಿಮಿಷದಲ್ಲಿ. ನೋಡಿ, ಇಲ್ಲಿಂದ ಎದ್ದ ತಕ್ಷಣ ಅವ್ರದ್ದು ಫುಲ್ಲು 20 ಎಕರೆ ಕಾಣುತ್ತೆ. ಲೇ ಈಗ ತಾನೇ ಹೂ ಒಂದೇ. ಹಿಂಗೆ ಒಳಗ್ ಬಂದ್ರೆ ಇದೇನ್ ಮಗ? ಫಸ್ಟ್ ಹಾಲ್.
ಇದೊಂದು ಸಣ್ಣ ರೂಮ್ ಅವಾಗೆಲ್ಲ ಇಷ್ಟೇ ಸಣ್ಣ ರೂಮ್ ಇರ್ತಿದ್ದು. ಲಿಟ್ರಲ್ ನಾವು ಈಗ ಒಂದು ಮಂಚ ಹಾಕಿದ್ವಾ ಇಷ್ಟೇ ಮುಗೀತು. ಬಟ್ ನಾವು ಸ್ಟೋರ್ ರೂಮ್ ತರ ಮಾಡ್ಕೊಂಡ್ಬಿಟ್ಟಿದೀವಿ ಇವಾಗ. ಆಮೇಲೆ ಇದು ಅವಾಗಿಂದ ಡೋರಾ? ಅವಾಗಿಂದ. ಎಷ್ಟು ವರ್ಷ ಹಳೆ ಡೋರ್ ಮಗ ಇದು? 1970s ಡೋರ್, ವುಡ್ ನೋಡಿ. ಬಟ್ ಯಾರು ನೋಡಿಲ್ಲ, ಎಲ್ಲ ಸ್ವಲ್ಪ ಗೆದ್ಲೆ ಆಗ್ಬಿಟ್ಟಿದೆ, ಓಪನ್ ಆಗಿದೆ. ಈ ಜಾಗದಲ್ಲಿ ಗೆದ್ಲೆ ತುಂಬಾ. ನೋಡಿ ಹಾಲ್. ಮುಂಚೆ ಇಲ್ಲಿ ಒಂದು ಪಂಟ ಅಂತಿತ್ತು. ಪಂಟ ಅಂದ್ರೆ ಇಲ್ಲಿ ಅಂದ್ರೆ ಇಷ್ಟಗ್ಲ ಹಿಂಗ್ ಫುಲ್ ಮಾಡಿ ಇಷ್ಟ ಎತ್ತರ ಮಾಡಿದ್ರು. ಅದರೊಳಗಡೆ ರಾಗಿ ಇದೆಲ್ಲ ತುಂಬೋದು. ಸ್ಟೋರೇಜ್ ಏರಿಯಾ. ಇಷ್ಟ ಹೈಟ್ ಇತ್ತು ನೋಡಿ, ಇದೆ ನೋಡಿ ಮಾಡಿ. ಇಷ್ಟ ಹೈಟ್ ಇತ್ತು. ಅದ್ರೊಳಗಡೆ ಪೂರ್ತಿ ಇತ್ತು. ಇಲ್ಲೊಂದು ರೂಮ್, ಅಲ್ಲೊಂದು ರೂಮು. ಜಾಸ್ತಿ ಇರಲ್ವಲ್ಲ, ಎಲ್ಲಾದ್ನೂ ಕ್ಲೋಸ್ ಮಾಡಿದ್ದೀರಾ? ಎಷ್ಟಿತ್ತು ನೋಡಿ, ಎಲ್ಲ ಮಡ್ಸ್ಬಿಟ್ಟು ಚಾಕ್ ಹಾಕ್ಬಿಡಿ, ಧೂಳ ಆಗ್ಬಿಡುತ್ತೆ ಅಂತ. ಇದು ಡ್ಯೂಪ್ಲೆಕ್ಸ್ ಹೌಸ್ ನಿಮ್ದು ಅವಾಗ? ಮೇಲೆ ಹೆಂಗ್ ಹೋಗೋದು? ಹೋಗ್ಬೋದು. ಡೋರ್ ಕ್ಲೋಸ್ ಐತೆ. ಅದು ಧೂಳು ಬೀಳುತ್ತೆ ಅಂದ್ಬಿಟ್ಟು ಮಾಡಿದ್ರು. ಡ್ಯೂಪ್ಲೆಕ್ಸ್ ಹೌಸ್ ನೋಡಿ ಗೈಸ್, ಆ ಟೈಮ್ ಮಗ ಪಬ್ಜಿ ಮನೆ ಇದ್ದಂಗಿದೆಯಲ್ಲೋ. ಇದೇನು ಸ್ಟೋರೇಜ್ ಏರಿಯಾನಾ? ಇಲ್ಲೂ ಮಲಗ್ಬೋದು. ಓ ಕ್ರೇಜಿ. ಇದು ಟೆರಸ್ಸಾ? ಇದು ಮುಂದ್ಗಡೆ ಚಿಕ್ಕ ಅಟ್ಟ ಇದೆ ಆಕ್ಚುಲಿ. ಇದು ನಿಮ್ಮ ತಾತ ಫುಲ್ ಯೋಚನೆ ಮಾಡ್ಕೊಟ್ಟಿರೋದು. ಓ ಇಲ್ಲೊಂದು ಸ್ಟೋರೇಜ್, ಇಲ್ಲೊಂದು ಮನೆ. ಬೇಡಪ್ಪ, ಗಾಬರಿ ಆಗುತ್ತೆ ನನಗೆ. ಕಿಚನ್ ಬಟ್ ಇದು ಇಲ್ಲೆಲ್ಲ ಒಲೆ ಎಲ್ಲ ಇತ್ತು, ಅದೆಲ್ಲ ಹೊಡೆದಾಕ್ಬಿಟ್ಟು ಇಷ್ಟೇ ಕಟ್ತಾರೆ ಇಷ್ಟೇ ಗೋಡೆ ಇವಾಗ. ಇಷ್ಟಪ್ಪ ಗೋಡೆ. ಇದು ಡೈನಿಂಗ್ ಹಾಲು, ಊಟ ಮಾಡೋ ಏರಿಯಾ. ಆಮೇಲೆ ದೇವ್ರ ಮನೆ. ನಾವು ಆಕ್ಚುಲಿ ಮನೆ ಇಲ್ಲಿಗೆ ಹಿಂಡಿದಿತ್ತು, ಇಷ್ಟೇ ಹಿಂಡಿದಿತ್ತು ಮನೆ. ಈಗ ನಾವು ಇಷ್ಟು ಹೊಡೆದ್ಬಿಟ್ಟು ಇಲ್ಲಿ ಹಿಂದ್ಗಡೆಗೆ ಜಾಗ ಇತ್ತಲ್ಲ, ಇಲ್ಲಿಗೆ ಈ ತರ ಓಪನ್ ಸ್ಪೇಸ್ ಮಾಡ್ಬಿಟ್ಟು. ಅದೇ ನಮ್ ಕಾಯಿ ತುಂಬ ಮನೆ ಇದೆ. ಓ ಕಾಯಿ ತುಂಬಿಸಿರೋದಾ? ಕ್ರೇಜಿ. ಒನ್ ವೀಕ್ ಆಸ್ ಅ ಫಾರ್ಮರ್ ಅಂತ ಒಂದು ವ್ಲಾಗ್ ಮಾಡ್ಬೇಕು ನಾವು. ಫುಲ್ ಫಾರ್ಮರ್ ಕೆಲಸನೆಲ್ಲ ಮಾಡ್ಬೇಕು ನಾವು. ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ. ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲರೂ ಹಾಕೊಂಡು ಮಾಡೋದು ಗೈಸ್. ಫೈನಲಿ ಇಲ್ಲಿಂದ ಹೊರಟ್ವಿ ಈಗ. ಬನ್ನಿ ಹೊಡೋಣ ಅಂಕಲ್. ಬಾಯ್ ಅಂಕಲ್. ಬಾಯ್ ಅಂಕಲ್. ಸಿಗೋಣ ಬೆಂಗಳೂರಲ್ಲಿ. ಬಾಯ್ 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 ಗೈಸ್. ಫೈನಲಿ ರೀಚ್ ಆಗಿದ್ದೀವಿ ಬೆಂಗಳೂರು. ಆ್ಯಂಡ್ ನಮ್ಮ ಮಾಸ್ಕ್ ಮನ್ನ ಬಿಡಕ್ಕೆ ಬಂದಿದ್ದೀವಿ ನೋಡಿ. ಅವ್ನ ಲಗೇಜ್ ಎಲ್ಲ ಇಳಿಸ್ಕೊತಾ ಇದ್ದಾನೆ. ಅವ್ನ ಅಕ್ಕಿ ಗಿಕ್ಕಿ ಏನೋ ಎಲ್ಲ ಎತ್ತಾಕೊಂಬಂದವನು ಅವ್ರ ಊರ ಕಡೆಯಿಂದ. ರಾಗಿ ತಂದಿರಲ್ಲ, ಅಕ್ಕಿ ಮಾತ್ರ. ಆಯ್ತು ಬಾಯ್. ಲೀಕ್ ಮಾಡಲ ನಿಮ್ಮ ಮನೆ ಲೊಕೇಶನು? ಮಾಡ್ಬಿಡ್ಲಾ? ಬೇಡ ಮಗ, ಈಗಲೀಗ ಬಂತೇನೋ. ಸೊ ನಾನು ಶಿವಮೊಗ್ಗಕ್ಕೆ ಬಂದಿತ್ತು ಒಂದು ಶೂಟ್ ವಿಷಯಕ್ಕೆ. ನಾನು ಹೇಳ್ದಂಗೆ ಆ ಶೂಟ್ ಮುಗಿಸಿ ನಾನು ಒಂದು ಸಬ್ಸ್ಕ್ರೈಬರ್ ಮನೆಗೆ ಹೋಗಿ ಸಬ್ಸ್ಕ್ರೈಬರ್ನ ಮೀಟ್ ಮಾಡಿ ನೀವು ನೋಡಿದ್ರಿ ಬಂದೆ. ಸೊ ಶಿವಮೊಗ್ಗ ಅಲ್ಲಿದ್ದಾಗ ತುಂಬ ಕಾಲ್ಸು ನನಗೆ, ನಮ್ಮ ಮನೆಯವ್ರಿಗೆ, ನನ್ನ ಟೀಮ್ಗೆ. ಸಮೀರಲ್ಲಿದ್ದಾರೆ ಅವ್ರನ್ನ ಮೀಟ್ ಮಾಡಬೇಕು ಅಂತ ತುಂಬ ಕಾಲ್ಸ್ ಬಂತು. ಐ ಆಮ್ ನಾಟ್ ಇವನ್ ಕಿಡಿಂಗ್. ಅಷ್ಟು ಕಾಲ್ಸು ನಾವು ನೋಡೇ ಇಲ್ಲ, ಅಷ್ಟು ಕಾಲ್ಸು ಲಿಟ್ರಲಿ. ಅಷ್ಟು ಲವ್ ನೋಡಿ ನಾನು ಸೈಕ್ ಆಗ್ಬಿಟ್ಟೆ. ಓ ಡ್ಯಾಮ್ ಅಂತ. ಬಟ್ ನಾನು ಎಲ್ರಿಗೂ ಮೀಟ್ ಮಾಡೋಕ್ಕಾಗಿಲ್ಲ. ನಾನು ತುಂಬ ಅನ್ನೋನ್ ನಂಬರ್ ಕಾಲ್ಸ್ ಕನೆಕ್ಟ್ ಮಾಡೋಕ್ಕಾಗಿಲ್ಲ ಎಲ್ರಿಗೂ. ಐ ಕುಡಂಟ್ ಟಾಕ್ ಟು ಪೀಪಲ್. ಸೊ ವಿ ವಿಲ್ ಪ್ಲಾನ್ ಅ ಮೀಟ್ ಅಪ್ ಫಾರ್ ಶೋರ್. ಶಿವಮೊಗ್ಗ ಜನ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಿದ್ದಾರೆ ಎಲ್ರಿಗೂ ನನ್ನ ಕಡೆಯಿಂದ ಸಾರಿ. ಫಾರ್ ಶೋರ್ ವಿಲ್ ಪ್ಲಾನ್ ಅ ಪ್ರಾಪರ್ ಮೀಟಪ್. ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಟ್ರಿಪ್ ಥರ ಬಂದಿರಲಿಲ್ಲ. ಜಸ್ಟ್ ಲೈಕ್ ಒಂದು ವರ್ಕ್ ಇತ್ತು. ಆ್ಯಂಡ್ ಆಲ್ಸೋ ನಾವು ಅಪ್ಪನ ಕರ್ಕೊಂಡು ತುಂಬ ದಿನ ಆಗಿತ್ತು ಆಚೆ ಬಂದು. ಒಂದು ಕೆಲಸ ಮುಗಿಸಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬರ್ ಮನೆಗೆ ಹೋಗಿ ಲಂಚ್ ಮಾಡಿ ಬರಬೇಕು ಅಂತೇಳಿ ಒಂದು ಪ್ಲಾನ್ ಇತ್ತು. ಆ್ಯಂಡ್ ನಾನು ಈ ಶಿವಮೊಗ್ಗ ಅಂತ ಸ್ಟೋರಿ ಹಾಕಿದ ತಕ್ಷಣ, ಸ್ಟೋರಿ ಹಾಕಿದ್ದೆ ಅದಕ್ಕೆ ನಾನು, ಇಲ್ಲಾಂದ್ರೆ ಆಗ್ತಾನೆ ಇರಲಿಲ್ಲ. ಶಿವಮೊಗ್ಗ ಅಂತ ಸ್ಟೋರಿ ಹಾಕಿದ ತಕ್ಷಣ ನಂಗೆ ಮೆಸೇಜಸ್ ಬಂತು. ಮೆಸೇಜ್ ಬಂದಮೇಲೆ ಯಾರೋ ಒಬ್ಬರು ಸಬ್ಸ್ಕ್ರೈಬರು ವಿತೌಟ್ ಪ್ರೊಫೈಲ್ ಪಿಕ್ಚರ್ ಇದ್ರು. ಅವ್ರನ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಮೆಸೇಜ್ ಅವ್ರದ್ದೇ ಬಂದಿತ್ತು, ಕಮ್ ಹೋಮ್ ಅಂತ. ನಾನು ಕಮ್ ಹೋಮ್ ಅಂತ ಯಾರು ಕರೀತಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದು. ಫಸ್ಟ್ ಮೆಸೇಜ್ ಅವ್ರು ಬಂತು ಕಮ್ ಹೋಮ್ ಅಂತ. ಅವ್ರಿಗೆ ಮೆಸೇಜ್ ಮಾಡಿದೆ, ಕನ್ಫರ್ಮ್ ಆಯಿತು ಅದು ರಿಯಲ್ ಅಂತ ಅಕೌಂಟು. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ರು ಆ ಚಿಕ್ಕ ಹುಡುಗಿ. ನಾವು ಏನು ಮೀಟ್ ಮಾಡ್ಬಿಟ್ಟು ಬಂದ್ವಿ ಇವತ್ತು. ಅವ್ರನ್ನ ಮೀಟ್ ಮಾಡಿ ಅವ್ರ ಫ್ಯಾಮಿಲಿ ಎಲ್ಲರೂ ಮಾತಾಡಿ ಸೊ ಓಕೆ ಡಿಸೈಡ್ ಮಾಡಿ ನಾನು ಶೂಟ್ ಮುಗಿಸಿ ಅವ್ರ ಮನೆಗೆ ಹೋಗಿ ಲಂಚ್ ಮುಗಿಸ್ಕೊಂಡು ವಾಪಸ್ ಅಲ್ಲಿಂದ ಡೈರೆಕ್ಟಾಗಿ ನಾವು ಹೊರಟ್ವಿ. ಶಶಾಂಕ್ ಮನೆ ಹತ್ರ ಹೋಗ್ಬಿಟ್ಟು ಬರಬೇಕಿತ್ತು. ಬಿಕಾಸ್ ಅವ್ರ ಅಪ್ಪನೆಲ್ಲ ಮಾತಾಡ್ಬಿಟ್ಟು ನಾವು ವಾಪಸ್ ಬಂದ್ಬಿಟ್ವಿ. ಸೊ ಇದಿಷ್ಟು ಟೈಟ್ ಜಾಮ್ ಪ್ಯಾಕ್ಡ್ ಡೇ ಅಲ್ಲಿ ನಾನು ಒಂದು ಪ್ರಾಪರ್ ರೆಸ್ಪಾನ್ಸ್ ಆ್ಯಂಡ್ ಆಲ್ಸೋ ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ ಮೀಟಪ್ ಏನೋ. ಸೊ ಫಾರ್ ಶ್ಯೂರ್ ಒಂದು ಪ್ರಾಪರ್ ಮೀಟಪ್. ಐ ಪ್ರಾಮಿಸ್ ಅ ಮೀಟಪ್ ಇನ್ ಶಿವಮೊಗ್ಗ ಫಾರ್ ಶ್ಯೂರ್. ಮಾರ್ಕ್ ದಿಸ್. ನಿಮ್ಮ ಲವ್ ನೋಡಿ, ಐ ಆಮ್ ಸೂಪರ್ ಎಕ್ಸೈಟೆಡ್ ಅಲ್ಲಿಗೆ ಒಂದು ಮೀಟಪ್ ಮಾಡೋಕ್ಕೆ. ಮಜಾ ಇರುತ್ತೆ ಫಾರ್ ಶ್ಯೂರ್. ಆದಷ್ಟು ಬೇಗ ಪ್ಲ್ಯಾನ್ ಮಾಡ್ತೀನಿ.
ನನ್ನ ಕಡೆಯಿಂದ ಸಾರಿ. ಯಾರ್ಯಾರು ಟ್ರೈ ಮಾಡಿದ್ರಿ, ಹೋಟೆಲ್ ನಾನು ಯಾವ ಹೋಟ್ಲ್ ಸ್ಟೋರಿ ಹಾಕಿದ್ದೆ, ಆ ಹೋಟ್ಲು ನನ್ನ ಹೆಸರು ಹಾಕಿರ್ಲಿಲ್ಲ, ಆದ್ರೂ ಹುಡುಕೊಂಡು ತುಂಬಾ ಜನ ಬಂದು ಅಲ್ಲಿ ವೆಯ್ಟ್ ಮಾಡಿದ್ರಿ, ನಂಗೆ ತುಂಬಾ ವಿಷಯಗಳು ಗೊತ್ತಾಯ್ತು. ಐ ಕುಡಂಟ್ ರೆಸ್ಪಾಂಡ್ ಟು ಆಲ್ ದಟ್. ಸಾರಿ ಫ್ರಮ್ ಮೈ ಹಾರ್ಟ್. ಶಿವಮೊಗ್ಗ ಪೀಪಲ್, ಶಿವಮೊಗ್ಗ ಸಬ್ಸ್ಕ್ರೈಬರ್ಸ್, ಸ್ಯಾಮ್ ಫ್ಯಾಮ್, ಆದಷ್ಟು ಬೇಗ ಸಿಗೋಣ, ಒಳ್ಳೆ ಮೀಟಪ್ ಮಾಡೋಣ, ಫುಲ್ ಸೆಕ್ಯೂರ್ಡ್ ಆಗಿ ಸೇಫ್ ಆಗಿ, ಯಾರಿಗೂ ಏನು ಪ್ರಾಬ್ಲಮ್ ಆಗದೆ ಒಂದು ಒಳ್ಳೆ ಮೀಟಪ್ ಮಾಡಿ ಬರೋಣ ಅಲ್ಲಿಂದ. ಚಲೋ, ಈಗ ಮನೆಗೆ ಬಂದಿದ್ದೀನಿ ಗೈಸ್. ವಾಪಸ್ ಮನೆಗೆ ಹೋಗಿ ನಮ್ಮ ಅಮ್ಮಗೇನು ಹುಷಾರಿಲ್ಲ, ಅದೊಂದು ಇನ್ನೊಂದು ವಿಷಯ ಆಯಿತು. ನನ್ನ ತಮ್ಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ, ಅದೇನಾಯಿತು ಅಂತ ನೋಡೋದಿದೆ. ಈಗ ಹೋಗಿ ಬನ್ನಿ ಹೋಗಿ ನೋಡೋಣ. ಗೈಸ್ ಇಲ್ಲಿ ನೋಡಿ, ನಂದು ಕವರೆಲ್ಲ ಹರಿದೋಗ್ಬಿಡಿದೆ, ಲಗೇಜು ಎಷ್ಟಿದೆ. ಟುಮ್ ಕರೆದಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡೋಕ್ಕೆಲ್ಲ ಎತ್ಕೊಂಡು ಹೋಗೋಣ. ಲೆಟ್ಸ್ ಗೋ. ನೆಮ್ಮದಿ ಕಣ್ಣು ಆ ಚಂದಿರ ಹೊಡೆಯಲಿ ಸಿಟಿ